Rashmika adu new movie bandide anta gottayitu and I felt like some of the things I could relate to the movie anta helbittu belly piercing ನಾನು actually I told you alva ನಾನು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದೀನಿ ಅಂತ ಅಲ್ಲಿ ಹೋಗಿಂತ ಮುಂಚೆ ಚೇಂಜ್ ಮಾಡಿಸ್ಕೊಂಡು ಹೋಗಬೇಕು ಸೊ ಟುಡೇ I thought ನಾನು ಸೋಲೋ ಹೋಗೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡೆ 3:45 ಶೋ ಇದೆ ಸೊ ಇದನ್ನ ಬುಕ್ ಮಾಡ್ಕೊತಾ ಇದೀನಿ ನನ್ನ ಪಕ್ಕ ಒಂದು ಹುಡುಗಿ ಕೂತಿತ್ತು ಸೊ ಹುಡುಗಿ ನಾನು ಅಳೋದು ನೋಡ್ಬಿಟ್ಟು ಪಾಪ ನೀರು ಕೊಟ್ಟರು ನನಗೆ ಐ ನೆವರ್ ಥಾಟ್ ಈ ಮೂವಿ ಬಂದು ನಾನು ಅಳ್ತೀನಿ ಅಂತೆಲ್ಲ ಅನ್ಕೊಂಡಿರ್ಲಿಲ್ಲ ಓಪನ್ ಮಾಡಿ ನೋಡುವ ಇದ್ರೊಳಗೆ ಏನಿದೆ ಅಂತ ಹೇಳ್ಬಿಟ್ಟು 9 ಟೋಟಲಿ ಎಷ್ಟೊಂದು ಆರ್ಡರ್ ಮಾಡಿದ್ದೀನಿ ಹಾಯ್ ಹಲೋ ನಮಸ್ಕಾರ ನಾನು ಶ್ರೇಣ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನಗೆ ಆಲ್ ಸಡನ್ ನಾನು ಏನಂತಂದ್ರೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಿದ್ದೆ ಆಯ್ತಾ ದೆನ್ ಐ ಸಾ ದಿಸ್ ರಶ್ಮಿಕಾ ಅದು ನ್ಯೂ ಮೂವಿ ಬಂದಿದೆ ಅಂತ ಗೊತ್ತಾಯ್ತು ನೇಮ್ ಕಾಲ್ಡ್ ಗರ್ಲ್ ಫ್ರೆಂಡ್ ಅಂತ ಹೇಳ್ಬಿಟ್ಟು ಸೊ ಒಂದಷ್ಟು ಫುಟೇಜಸ್ ನಾನು ನೋಡಿದೆ ಅಂಡ್ ಐ ಫೆಲ್ಟ್ ಲೈಕ್ ಸಮ್ ಆಫ್ ದ ಥಿಂಗ್ಸ್ ಐ ಕುಡ್ ರಿಲೇಟ್ ಟು ದ ಮೂವಿ ಅಂತ ಹೇಳ್ಬಿಟ್ಟು ಅದರ್ವೈಸ್ ಯೂಶಲಿ ನಾನು ಲವ್ ಸ್ಟೋರೀಸ್ ಆ ಥರ ಮೂವೀಸ್ ಅಲ್ಲಿ ನೋಡಲ್ಲ ಐ ಮೋರ್ ಆಫ್ ಅ ಹಾರರ್ ಇಷ್ಟಪಡುವಂಥ ಹುಡುಗಿ ನಾನು ಸೊ ಹಾಗಾಗಿ ಇಲ್ಲ ಅಂದ್ರೆ ಬೇರೆ ಸ್ಪೆಷಲ್ ಆಗಿ ಏನಾದ್ರು ಇರುವಂಥದ್ದು ಬಟ್ ನನಗೆ ಏನು ಅನಿಸ್ತು ಅಂತಂದ್ರೆ ಯೂಶಲಿ ನಾನು ಯಾರ ಜೊತೆನಾದ್ರೂ ಮೂವೀಸ್ ಪ್ಲಾನ್ ಮಾಡ್ತಿರ್ತೀನಿ ಸೊ ಲೆಟ್ಸ್ ಗೋ ಆನ್ ಅ ಸೋಲೋ ಮೂವಿ ಡೇಟ್ ಅಂತ ಅನ್ನಿಸ್ತು ಸೊ ವೈ ನಾಟ್ ಅಂದ್ರೆ ನನಗೂ ಕೂಡ ನಾನು ಸ್ವಲ್ಪ ಇಟ್ಸ್ ಲೈಕ್ ಆಲ್ವೇಸ್ ಐ ಥಿಂಕ್ ಫಾರ್ ಫ್ಯಾಮಿಲಿ ಅದು ಇದು ಹಂಗೆ ಹಿಂಗೆ ಅಂತ ಜೊತೆಗೆ ಪ್ಲಾನ್ ಮಾಡ್ತೀನಲ್ಲ ಸೊ ಟುಡೇ ಐ ಥಾಟ್ ನಾನು ಸೋಲೋ ಹೋಗೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡೆ ಐ ಆಮ್ ನಾಟ್ ಇನ್ ದ ಮೂಡ್ ಟು ಗೆಟ್ ರೆಡಿ ಸೊ ಪ್ರಾಬ್ಲಿ ಐ ಡೂ ಮೈ ಐಬ್ರೋಸ್ ಅ ಲಿಟಲ್ ಅಂಡ್ ಹೀಗೆ ಹೋಗ್ತೀನಿ ಸ್ವಲ್ಪ ಲಿಪ್ಸ್ಟಿಕ್ ಹಾಕೊಂಡಿದ್ದೀನಿ ಐ ಡೋಂಟ್ ಹ್ಯಾವ್ ದ ಎನರ್ಜಿ ಆಕ್ಚುಲಿ ಕೂಲು ಕೂಡ ಆಯಿಲ್ ಆಗಿದೆ ಸೊ ಮೇ ಬಿ ನೀಟಾಗಿ ಒಂಚೂರು ಟೈಮ್ ಮಾಡಿಕೊಂಡು ಟಕ್ ಅಂತ ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗ್ತೀನಿ ಬಿಕಾಸ್ ಇನ್ನು ಹಾಫ್ ಆನ್ ಅವರ್ ಅಲ್ಲಿ ಮೂವಿ ಸ್ಟಾರ್ಟ್ ಆಗುತ್ತೆ ಅಂಡ್ ನಾನು ಹಾಫ್ ಆನ್ ಅವರ್ ಅಲ್ಲಿಗೆ ಹೋಗ್ಬೇಕು ನನಗೆ ಹೋಗಕ್ಕೆ ಹಾಫ್ ಆನ್ ಅವರ್ ಆಗುತ್ತೆ ಸೊ ಲೆಟ್ಸ್ ಗೋ ಟು ದ ಮೂವಿ ಗೈಸ್ ಮೂವಿ ಹೇಗಿದೆ ಏನು ಅಂತ ಹೇಳ್ಬಿಟ್ಟು ನೋಡೋಣ ಒನ್ ಥಿಂಗ್ ಐವ್ ಸೀನ್ ಇಸ್ ದಟ್ ರಶ್ಮಿಕಾ ಮತ್ತೆ ನನಗೆ ತುಂಬಾ ಹೇಟ್ ಸಿಗುತ್ತೆ ಐ ಡೋಂಟ್ ನೋ ವೈ ಬಟ್ ಶಿ ಹಸ್ ಕಮ್ ವೆರಿ ಲಾಂಗ್ ವೇ ಇನ್ ಅವರ್ ಕೆರಿಯರ್ ನನಗಂತೂ ಐ ಆಮ್ ವೆರಿ ಪ್ರೌಡ್ ಬಿಕಾಸ್ ಅವಳು ನಮ್ಮ ಕರ್ನಾಟಕದಿಂದ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಆಸ್ ಅ ಗರ್ಲ್ ಟು ಗರ್ಲ್ ನಾನು ತುಂಬಾ ರಶ್ಮಿಕಾ ಮದನಗೆ ಸಪೋರ್ಟ್ ಮಾಡ್ತೀನಿ ಅಂಡ್ ಐ ಲೈಕ್ ಹರ್ ಸೊ ಹಾಗಾಗಿ ಹೋಗಿ ದ ಗರ್ಲ್ ಫ್ರೆಂಡ್ ಮೂವಿನ ನೋಡುವ ಲೆಟ್ಸ್ ಗೋ ಗೈಸ್ ಸೇಮ್ ಹುಡುಗಿಗೆನೆ ಫಾರ್ಮಲ್ ಪ್ಯಾಂಟ್ ಹಾಕೊಂಡು ಹೊಡ್ತಾ ಇದೀನಿ ಸೊ ಲೆಟ್ಸ್ ಗೋ ಗೈಸ್ ಬೇಗ ಗೈಸ್ ಇವಾಗ ಕ್ಯಾಬ್ ಬುಕ್ ಮಾಡಾಯ್ತು ನನ್ನ ಕ್ಯೂ ಏನು ಹಾಕೊಳ್ಳಿಲ್ಲ ಐ ಡೋಂಟ್ ಫೀಲ್ ಲೈಕ್ ವೇರಿಂಗ್ ಎನಿಥಿಂಗ್ ಅಂಡ್ ಇನ್ನೊಂದು ಏನಪ್ಪಾ ಅಂತಂದ್ರೆ ನಂದು ಈ ಪಿಯರ್ಸಿಂಗ್ ಇದೆಲ್ಲ ಇದು ಸ್ವಲ್ಪ ಊದ್ಕೊಂಡಿದೆ ಇದೊಂದು ಸ್ವಲ್ಪ ನೋವಿದೆ ಅದು ಬಿಟ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಸ್ವಲ್ಪ ಸಾರ್ಟೆಡ್ ಇದೆ ಹೀಲ್ ಆಗ್ತಿದೆ ನಂದು ಬೆಲ್ಲಿ ಪಿಯರ್ಸಿಂಗು ಆಕ್ಚುಲಿ ನೆನ್ನೆ ನಾನು ಚೇಂಜ್ ಮಾಡ್ಸಕ್ಕೆ ಅಂತ ಹೋಗಿದ್ದೆ ಆಯ್ತಾ ಸೊ ಬಟ್ ದೆನ್ ಅವ್ರು ಏನು ಹೇಳಿದ್ರು ಅಂತಂದ್ರೆ ಅದು ಇನ್ನೂ ಸ್ವಲ್ಪ ಹೀಲಿಂಗ್ ಆಗಬೇಕು ಅದು ಆ ಥರ ಏನೂ ಆಗಿಲ್ಲ ಇವಾಗ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ನಾನು ವಾರ ಆದ್ಮೇಲೆ ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿದ್ರು ನನಗೆ ಸೊ ಹಾಗಾಗಿ ಅದು ಬೆಲ್ಲಿ ಪಿಯರ್ಸಿಂಗ್ ನಾನು ಆ್ಯಕ್ಚುಲಿ ಐ ಟೋಲ್ಡ್ ಯು ಅಲ್ವಾ ನಾನು ಒಂದು ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ತಾ ಇದ್ದೀನಿ ಅಂತ ಅಲ್ಲಿಗೆ ಹೋಗಿಂತ ಮುಂಚೆ ಚೇಂಜ್ ಮಾಡಿಸ್ಕೊಂಡು ಹೋಗ್ಬೇಕು ಅದಕ್ಕಿಂತ ಮುಂಚೆ ಒಂದಷ್ಟು ಫಂಕ್ಷನ್ಸ್ ಇದೆ ಅಟೆಂಡ್ ಮಾಡೋದಕ್ಕೆ ಸೊ ಹಾಗಾಗಿ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೋಗಬೇಕು ಆ್ಯಂಡ್ ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀನಿ ಸೊ ಕ್ಯಾಬ್ ಬಂದಮೇಲೆ ಹೊರಡೋಣ ಗೈಸ್ ಲೇಟ್ ಆಗಿದೆ ಸೊ ಲೆಟ್ಸ್ ಗೋ 3:45 ಶೋ ಇದೆ ಸೊ ಇದನ್ನು ಬುಕ್ ಮಾಡ್ಕೊತಾ ಇದ್ದೀನಿ ಇಟ್ ವಾಸ್ ಅ ವೆರಿ ಇಂಪಲ್ಸಿವ್ ಡಿಸಿಷನ್ ಅನ್ಸಕ್ಕೆ ನಾನು ಮಾಡ್ಬಿಡ್ಬೇಕು ಗೈಸ್ ಇಲ್ಲಿ ರಿಕ್ಲೈನರ್ ರೋಸ್ ಕೂಡ ಇದೆ ಒಂದೇ ಒಂದು ಅವೈಲೇಬಲ್ ಇದೆ ಸೊ ಒಂದು ಬುಕ್ ಮಾಡ್ತಾ ಇದ್ದೀನಿ ಹಿಂದೆಗಡೆ ಇವಾಗ ಲೆಟ್ಸ್ ಬುಕ್ ಇಟ್ ಸೊ ಇವಾಗ ಬುಕ್ ಕೂಡ ಆಯಿತು ಟಿಕೆಟ್ ನನ್ನ ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ ಗೈಸ್ 22% ಇದೆ ನೋಡಿ ಫೈನಲ್ ಇವಾಗ ಒರೈನ್ ಮಾಲ್ ಹತ್ರ ಬಂದೆ ನಾನು ಆ್ಯಕ್ಚುಲಿ ಮಂತ್ರಿ ಮಾಲಲ್ಲೂ ಚೆಕ್ ಮಾಡಿದೆ ಮಂತ್ರಿ ಮಾಲಲ್ಲಿ ನನಗೆ ಬೇಕಾಗಿರೋ ಟೈಮಿಗೆ ಮೂವಿ ಇರಲಿಲ್ಲ ಆ್ಯಂಡ್ ಇನ್ನೊಂದು ಏನಂತಂದರೆ ಮಂತ್ರಿ ಮಾಲಿಗೆ ಹೋಗಿ ಬೇಜಾರಾಗ್ಬಿಡಿದೆ ನನಗೊಂದು ಸಕ್ಕತ್ತು ಸೊ ಹಾಗಾಗಿ ಇವತ್ತು ಸ್ವಲ್ಪ ಒರೈನ್ ಹೋಗೋಣ ಮೇ ಬಿ ಏನಾದರೂ ಆಫ್ಟರ್ ಮೂವಿ ಏನಾದರೂ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಅನ್ಸಿದ್ರೆ ಮಾಡೋಣ ಅಂತೇಳ್ಬಿಟ್ಟು ಅನ್ನಿಸ್ತು ಆ್ಯಂಡ್ ಇನ್ನೊಂದು ಥಿಂಗ್ ಐ ವಾಂಟ್ ಟೆಲ್ ಯು ಆಲ್ ಸೊ ಫಸ್ಟು ಎಂಟರ್ ಆಗ್ಬಿಡ್ತೀನಿ ಆಮೇಲೆ ಮಾತಾಡೋಣ ಫ್ರಮ್ ಅ ವೆರಿ ಲಾಂಗ್ ಟೈಮ್ ನಾನು ಹೆಂಗೆ ಅಂತಂದರೆ ಓಕೆ ಲೈಕ್ ಅಲ್ಲಿ ಗೋ ಆನ್ ಅನ್ ಇಂಟರ್ನ್ಯಾಷನಲ್ ಟ್ರಿಪ್ ನನ್ನ ಜೊತೆಗೆ ಯಾರಾದರೂ ಸಿಗ್ತಾರೆ ಮೇ ಬಿ ಅಲ್ಲಿ ಗೋ ವಿತ್ ಮೈ ಫ್ರೆಂಡ್ಸ್ ಅಂದರೆ ತುಂಬ ಟೈಮಿಂದ ಐ ವೇಟೆಡ್ ಇಟ್ಸ್ ಬೀನ್ ಲೈಕ್ 2 years ಐ ಕುಡಂಟ್ ಗೋ ಸೊ ದಟ್ ಈಸ್ ವೆನ್ ಐ ಥಾಟ್ ಓಕೆ ಐ ಜಸ್ಟ್ ಬುಕ್ ದ ಟಿಕೆಟ್ಸ್ ಆಗಿದ್ದಾಗಲಿ ಅಲ್ಲಿ ಗೋ ಆನ್ ಅ ಸೋಲೋ ಟ್ರಿಪ್ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಈವನ್ ಟುಡೇ ನೀವು ಒಂದು ಹೆಣ್ಮಗು ಆಗಿದ್ರೆ ನೆವರ್ ಎವರ್ ವೆಯ್ಟ್ ಫಾರ್ ಎನಿ ಮನ್ ಜಸ್ಟ್ ಗೋ ಡೂ ಇಟ್ ಅಲೋನ್ ಇಟ್ ವಿಲ್ ಬಿ ವೆರಿ ಫನ್ ನಿಮಗೆ ರೈಟ್ ಪೀಪಲ್ ನಿಮ್ಮ ಒಂದು ಜರ್ನಿಯಲ್ಲಿ ನಿಮಗೆ ಸಿಗ್ತಾರೆ ಅದಕ್ಕೆ ಅಂತ ಹೇಳಿಬಿಟ್ಟು ಆ್ಯಂಡ್ ಆಸ್ ಅ ವಿಮೆನ್ ಆಲ್ವೇಸ್ ಮೇಕ್ ಯುವರ್ ಓನ್ ಮನಿ ಸೊ ದಟ್ ಯಾವಾಗ ಬೇಕೋ ಅವಾಗ ನಿಮಗೇನು ಅನ್ಸುತ್ತೆ ಅದನ್ನು ಮಾಡ್ಬೋದು ಆ ಒಂದು ಏನೋ ಕೆಪಾಸಿಟಿ ನಿಮಗಿರುತ್ತೆ ಅವಾಗ ಸೊ ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀನಿ ಎಸ್ಕಲೇಟ್ರಲ್ಲಿ ತುಂಬ ದಿನ ಆಗಿತ್ತು ಗೈಸ್ ಒರೈನ್ ಮಾಲ್ಗೆ ಬಂದುಬಿಟ್ಟು ಯೂಶಲಿ ಥಿಯೇಟರ್ಗೆ ಹೋದಾಗ ಒಂದು 15 minutes ಆ್ಯಡೇ ಬರುತ್ತೆ ಬಟ್ ಈ ಮೂವಿ ಸ್ವಲ್ಪ ಬೇಗ ಸ್ಟಾರ್ಟ್ ಆಯಿತು ಆ್ಯಂಡ್ ಐ ಫೆಲ್ಟ್ ವೆರಿ ಹ್ಯಾಪಿ ಅಬೌಟ್ ಇಟ್ ಸುಮ್ಮನೆ ಆ್ಯಡ್ಸ್ ನೋಡ್ಕೊಂಡು ಕೂತ್ಕೊಳ್ಳೋಂಗಿಲ್ವಲ್ಲ ಅಂತ ಹೇಳ್ಬಿಟ್ಟು ಥಿಯೇಟ್ರಲ್ಲಿ ಎಲ್ಲರೂ ಎದ್ದೋಗ್ಲಿ ಅಂತ ಸುಮ್ಮನಿದ್ದೆ ಸೊ ಎಲ್ಲರೂ ಎದ್ದೋದ್ಮೇಲೆ ನಾನು ಲಾಸ್ಟಲ್ಲಿ ಹೊರಟೆ ಇಟ್ಸ್ ಲೈಕ್ ಏನು ಅಂತ ನಾನು ಹೊರಗಡೆ ಹೋದ್ಮೇಲೆ ಹೇಳ್ತೀನಿ ಇನ್ ಬಿಟ್ವೀನ್ ಐ ಸ್ಟಾರ್ಟೆಡ್ ಕ್ರೈಯಿಂಗ್ ಓನ್ಲಿ ಯಾಕೇನು ಅಂತ ವೆಯ್ಟ್ ಮಾಡಿ ಕೇಳಿ ಹಾನೆಸ್ಟ್ಲಿ ಸ್ಪೀಕಿಂಗ್ ವಾಟ್ ಆ ಮೂವಿ ಎಂಥ ಮೂವಿ ಮಾಡಿದ್ದಾರೆ ಅಂತಂದರೆ ಯೂಶಲಿ ಮೋಸ್ಟ್ ಆಫ್ ದ ಮೂವೀಸ್ ಹೆಂಗೆ ಅಂತಂದರೆ ಹೀರೋಯಿಸಮ್ ಅದ್ರ ಮೇಲಿರುತ್ತೆ ಸೊ ವಿಚ್ ಇಸ್ ನಾಟ್ ರಾಂಗ್ ಬಟ್ ದೆನ್ ಈ ಮೂವಿ ಹೇಗಿತ್ತು ಅಂತಂದರೆ ದರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ದಟ್ ವಿಮೆನ್ ಗೋ ಥ್ರೂ ಕೆಲವು ಸಲ ಸಿಚುಯೇಷನ್ಸ್ ವಿಲ್ ಮೇಕ್ ದೆಮ್ ಲುಕ್ ಲೈಕ್ ಅ ಬ್ಯಾಡ್ ಪರ್ಸನ್ ಲಾಟ್ ಆಫ್ ಥಿಂಗ್ಸ್ ಆಯಿತಾ ಸೊ ದಿಸ್ ಮೂವಿ ವಾಟ್ ಅನ್ ಲೈಕ್ ಅಮೇಝಿಂಗ್ ಜಾಬ್ ರಶ್ಮಿಕಾ ಮತ್ತು ಹಾಕ್ತಾರೆ
ಸೊ ನನಗಂತೂ ತುಂಬ ಖುಷಿ ಆಯಿತು. ಆ್ಯಂಡ್ ಏನಂತಂದರೆ ಸ್ಟಾರ್ಟೆಡ್ ಕ್ರೈಯಿಂಗ್. ಇಟ್ಸ್ ಲೈಕ್ ಇನ್ನೂ ಫೈನಲ್ ಒಂದು ಸೀನ್ ಇತ್ತು, ಅದು ಬರೋಕ್ಕೆ ಇನ್ನೂ ಏನೋ ಬಂದೇ ಇಲ್ಲ ಇನ್ನು. ಅದಕ್ಕಿಂತ ಮುಂಚೆ ನಾನು ಸ್ಟಾರ್ಟೆಡ್ ಕ್ರೈಯಿಂಗ್. ಎವ್ರಿ ಸಿಂಗಲ್ ವಿಮೆನ್, ಯಾರ್ಯಾರು ಹೆಣ್ಮಕ್ಳು ಈ ಒಂದು ವಿಡಿಯೋನ ನೋಡ್ತಾ ಇದ್ದಾರೆ ಎಲ್ಲರೂ ಹೋಗಿ ನೋಡಿ. ಸೊ ನಂಗೆ ತುಂಬ ಇಷ್ಟ ಆಯಿತು. ದೇರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ದಟ್ ನಾನು ನನ್ನ ಪಾಸ್ಟ್ ರಿಲೇಷನ್ಶಿಪ್ಪಲ್ಲಿ ಐ ವೆಂಟ್ ಥ್ರೂ. ಸೊ ಸಮ್ ಆಫ್ ದ ಥಿಂಗ್ಸ್ ಐ ಕುಡ್ ಸಿ ಇನ್ ಇಟ್. ಸೊ ನನ್ನ ಕೈ ಕಾಲ ನೋಡೋಕೆ ಇಷ್ಟ ಆಯಿತು. ಇಟ್ ವಾಸ್ ಅ ಗುಡ್ ಮೂವಿ ಗೈಸ್. ಸೊ ನೀವು ಕೂಡ ಬಂದು ನೋಡಿ, ಚೆನ್ನಾಗಿರುತ್ತೆ. ಎಸ್ಪೆಷಲಿ ಹೆಣ್ಮಕ್ಳು ನೋಡಿ. ಐ ಥಿಂಕ್ ಗಂಡು ಮಕ್ಳು ಕೂಡ ನೋಡಿ, ನಿಮ್ಮದು ಒಂದು ಪ್ರಾಸ್ಪೆಕ್ಟಿವ್ ಚೇಂಜ್ ಆಗ್ಬೋದು ಕೆಲವು ಹೆಣ್ಮಕ್ಳನ್ನ ನೋಡೋ ರೀತಿ. ಈಗ ನಾನು ಮನೆಗೆ ಹೊರಡಬೇಕು. ಯಾರು ಹೋದ್ರು, ನಾನು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ. ಐ ವಾಸ್ ಟೇಕಿಂಗ್ ಟೈಮ್ ಬಿಕಾಸ್ ಐ ಕುಡಂಟ್ ಸ್ಟಾಪ್ ಮೈ ಸೆಲ್ಫ್. ನನ್ನ ಪಕ್ಕ ಒಂದು ಹುಡುಗಿ ಕೂತಿತ್ತು. ಸೊ ಹುಡುಗಿ ನಾನು ಅಳೋದು ನೋಡ್ಬಿಟ್ಟು ಪಾಪ ನೀರು ಕೊಟ್ಟರು ನನಗೆ. ವೆರಿ ಹೆವಿ ಮೂವಿ ಅಂತ ಹೇಳ್ಬೋದು ಗೈಸ್. ಇಲ್ಲಿಂದ ನೋಡಿ ಪೂರಾ ಮಾಲ್ ಕಾಣಿಸುತ್ತೆ. ಸೊ ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಎಸ್ಕಲೇಟರ್ ಇದೆ. ನಾನು ಯಾಕೆ ಅಲ್ಲಿಂದ ಹೋಗಲಿಲ್ಲ ಅಂತ ನನಗೆ ಇನ್ನೂ ಆ ಮೂವಿನ ಪ್ರೋಸೆಸ್ ಮಾಡ್ಕೊಳಕ್ಕಾಗ್ತಿಲ್ಲ. ತುಂಬ ಚೆನ್ನಾಗಿ ಯೋಚನೆ ಮಾಡಿದ್ದಾರೆ. ಐ ಡೋಂಟ್ ನೋ ಅದು ರಿಯಲ್ ಸ್ಟೋರಿನ ಏನು ಅಂತ ಗೊತ್ತಿಲ್ಲ. ಚೆನ್ನಾಗಿತ್ತು ಗೈಸ್, ಮೂವಿ ತುಂಬ ಚೆನ್ನಾಗಿ. ನಾನು ಲಿಟ್ರಲಿ ಐ ನೆವರ್ ಥಾಟ್ ಈ ಮೂವಿ ಬಂದು ನಾನು ಹೇಳ್ತೀನಿ ಅಂತೆಲ್ಲ ಅಂದ್ಕೊಂಡಿರಲಿಲ್ಲ. ತುಂಬ ಹಾರ್ಟ್ ಟಚಿಂಗ್ ಆಗಿತ್ತು ಮೂವಿ ಅಂತ ಹೇಳ್ಬೋದು. ಐ ಆಮ್ ನಾಟ್ ಇವನ್ ಕಿಡಿಂಗ್. ನಾನು ತುಂಬ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ಮೈ ರಿಯಲ್ ಎಕ್ಸ್ಪೀರಿಯನ್ಸ್ ಅಂತ ಕೂಡ ಹೇಳ್ಬೋದು. ಲವ್ ಸ್ಟೋರಿ ಅಂದ್ಕಿಂತ ಇಟ್ಸ್ ಅ ವೆರಿ ಡಿಫ್ರೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು. ನಾನು ಮನೆಗೆ ಬಂದೆ ಆ್ಯಂಡ್ ಅಪ್ಪ ನೋಡಿ ಟೊಮೊಟೊ ಕತ್ತೆಲ್ಲ ಮಾಡ್ತಾ ಇದ್ದಾರೆ, ಟೊಮೊಟೊ ಗೊಜ್ಜಿಗೆ ಅಂತ ಹೇಳ್ಬಿಟ್ಟು. ನಂದು ಆ್ಯಕ್ಚುಲಿ ಅಮ್ಮ ಬ್ರೌನ್ ರೈಸ್ ಮಾಡಿಟ್ಟಿದ್ರು ಮಧ್ಯಾಹ್ನನೇ. ಸೊ ಹಾಗಾಗಿ ಇವತ್ತು ಅದನ್ನೇ ತಿಳ್ಕೊಳ್ಳೋದು. ಬ್ರೌನ್ ರೈಸ್ನ ತೋರಿಸ್ತೀನಿ ಹೆಂಗಾಗಿದೆ ಅಂತ. ಅದು ಹೆಂಗೆ ಗೊತ್ತಾ, ಮಂಗಳೂರು ಕಡೆ ಬಾಯ್ಲ್ಡ್ ರೈಸ್ ಅಂತ ಮಾಡ್ತಾರೆ. ಎಷ್ಟು ಜನಕ್ಕೆ ಗೊತ್ತೋ ಇಲ್ವೋ ಗೊತ್ತಿಲ್ಲ. ಬಾಯ್ಲ್ಡ್ ರೈಸ್ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಸೇಮ್ ಅದೇ ಥರ ಇದೆ ಇದು ಬ್ರೌನ್ ರೈಸು. ಸೊ ಇದನ್ನೇ ಒಂಚೂರು ತಿನ್ಕೋಬೇಕು ಇವಾಗ. ತಿಂದ್ಕೊಂಡು ಮೊಸರಿದೆ. ನಮ್ಮಮ್ಮ ಇದಕ್ಕೆ ಮೊಸರಿಗೆ ಮೆಣಸಿನ್ಕಾಯಿ ಹಾಕ್ತಾರೆ, ಮೊಸರು ಚೆನ್ನಾಗಿ ಗಟ್ಟಿಯಾಗಿ ಬರಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಐಕಿಯಿಂದ ತಂದಂಥ ಇದನ್ನು ಇನ್ನೂ ತೆಗ್ದೇ ಇಲ್ಲ. ಇದು ಮ್ಯಾಟು ಮತ್ತು ಇದೊಂದು ಚಿಕ್ಕ ಮ್ಯಾಟ್ ಮತ್ತು ಇದು ನನ್ನ ಬೆಡ್ ಸ್ಪ್ರೆಡ್ಡು. ಇದು ನನ್ನ ಬೆಡ್ ಮೇಲೆ ಹಾಕೋದಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಗೈಸ್ ಎಷ್ಟು ಸಾಫ್ಟ್ ಇದೆ ಗೊತ್ತಾ ಮೆಟೀರಿಯಲ್ಲು. ಮೇ ಬಿ ಇವತ್ತಿಲ್ಲ ನಾಳೆ ಹಾಕ್ತೀನಿ ಇದನ್ನು. ಗೈಸ್ ಈಗ ನನ್ನ ಊಟ ಬಂದ್ಬಿಟ್ಟು ಬ್ರೌನ್ ರೈಸ್ ಮತ್ತು ಕಾಳಿನ ಸಾಂಬಾರು ಮತ್ತು ಪನ್ನೀರು. ನಾನು ಸಾವನದು ಅನ್ಪ್ಯಾಕಿಂಗ್ ಮಾಡಬೇಕು. ಸೊ ಇವಾಗ ಓಪನ್ ಮಾಡಿ ನೋಡುವ ಇದ್ರೊಳಗೆ ಏನಿದೆ ಅಂತ ಹೇಳ್ಬಿಟ್ಟು. ಸೊ ನಾನು ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಇನ್ನೊಂದು ತೊಗೊಂಡೋಗೋದಪ್ಪ, ಏನೇನು ಶಾಪಿಂಗ್ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ. ಆಮೇಲೆ ಇದು ಬೇರೆ ಆರ್ಡರ್ ಮಾಡಿದ್ದೀನಿ, ನೆನಪಾಯಿತು. ಸೊ ಹಾಗಾಗಿ ಇವತ್ತು ಇದರಲ್ಲಿ ಏನೇನಿದೆ ನೋಡಿ ನಾಳೆಲ್ಲ ನಾಡಿದ್ದು ಪ್ಯಾಕಿಂಗ್ ಸ್ಟಾರ್ಟ್ ಮಾಡಬೇಕು. ಬಿಕಾಸ್ ನಾನು ಅದಾದಮೇಲೆ ತುಂಬ ಟ್ರಾವೆಲ್ ಮಾಡ್ತಾ ಇದ್ದೆ, ನನ್ನ ಟೈಮೇ ಸಿಗಲ್ಲ ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಪ್ಯಾಕ್ ಮಾಡೋದಕ್ಕೂ. ಸೊ ಹಾಗಾಗಿ ಅದು ಸಪ್ರೇಟಾಗಿ ಮಾಡ್ತೀನಿ. ಸೊ ಇವತ್ತು ಲೆಟ್ಸ್ ಅನ್ಬಾಕ್ಸ್ ದಿಸ್ ಗೈಸ್, ಅನ್ಪ್ಯಾಕ್ ದಿಸ್. ಇದು ತುಂಬ ಇಷ್ಟಪಟ್ಟು ಆರ್ಡರ್ ಮಾಡಿದಂಥ ಒನ್ ಪೀಸ್ ಡ್ರೆಸ್. ಆ್ಯಕ್ಚುಲಿ ಇದು ಫೋಟೋಲಿ ನೋಡೋಕ್ಕೆ ಬ್ರೌನ್ ಥರ ಇತ್ತು, ಇಲ್ಲಿ ನೋಡೋಕೆ ಸ್ವಲ್ಪ ಮೆರೂನ್ ಥರ ಕಾಣಿಸ್ತಾ ಇದೆ. ಸೊ ಆ್ಯಸ್ ಯು ಗೈಸ್ ಕ್ಯಾನ್ ಸಿ ಮೆರೂನ್ ಥರ ಕಾಣಿಸ್ತಾ ಇದೆ. ಇದು ಕಾಟನ್ ಬೇರೆ ಬಂದಿದೆ. ನಾನು ಏನು ಅಂದ್ಕೊಂಡಿದ್ದೆ ಗೊತ್ತಾ, ಸಾಫ್ಟ್ ಬಟ್ಟೆ ಥರ ಬರುತ್ತೆ, ಐರನ್ ಮಾಡೋಂಗಿರಲ್ಲ ಅಂತ. ಇವಾಗ ಐರನ್ ಬೇರೆ ಮಾಡಬೇಕಾಗತ್ತೆ. ಸೊ ಈ ಥರ ಎಲ್ಲ ಇದೆ. ಸೊ ಈ ಬಟ್ಟೆ ಯಾವ ಥರ ಕಾಣಿಸುತ್ತೆ ಅಂತ ಇಲ್ಲಿ ನಾನು ಫೋಟೋ ಹಾಕ್ತೀನಿ ಆಯಿತಾ, ಅದರಲ್ಲಿ ನೋಡಿ. ಇವಾಗ ಇನ್ನೊಂದು ಏನು ಬೇಜಾರು ಅಂತಂದರೆ ಇದನ್ನ ಐರನ್ ಮಾಡಬೇಕು ಅಂತ ರಿಯಲೈಸ್ ಆಯಿತು. ಐ ಹೇಟ್ ಐರನಿಂಗ್ ಕ್ಲೋತ್ಸ್ ಗೈಸ್. ನಾನು ಯಾವಾಗಲೂ ಬಟ್ಟೆ ತೊಗೋಬೇಕಾದ್ರೆ ಐರನ್ ಮಾಡಬೇಕಾ ಬಟ್ಟೆ ಸಾಫ್ಟ್ ಆಗಿದೆಯಾ ಇಲ್ವಾ ಅಂತ ಇದನ್ನೆಲ್ಲ ನೋಡ್ಕೊಂಡು ತೊಗೋತೀನಿ. ನಾನು ಪದೇ ಹಾಕಬೇಕಾಗಿದ್ದಲ್ಲ, ಕಂಫರ್ಟೇಬಲ್ ಇಲ್ಲ ಅಂತಂದರೆ ಬಟ್ಟೆ ಎಷ್ಟೇ ಚೆನ್ನಾಗಿರಲಿ ನಾನು ಹಾಕ್ಕೊಳ್ಳಲ್ಲ ಗೈಸ್. ಸೊ ಹಾಗಾಗಿ ಬಟ್ಟೆ ಸಾಫ್ಟ್ ಆಗಿರೋದು ಮತ್ತು ಐರನ್ ಮಾಡೋಕ್ಕಾಗ್ದಿರೋದು ತುಂಬ ಇಂಪಾರ್ಟೆಂಟ್. ಆದರೆ ಕೆಲವು ಸಲ ಬಟ್ಟೆ ತುಂಬ ಚೆನ್ನಾಗಿದ್ರೆ ಐರನ್ ಜೊತೆ ಕಾಂಪ್ರಮೈಸ್ ಮಾಡ್ಕೋಬೋದು, ಬಟ್ ಸಾಫ್ಟ್ ಇಲ್ಲ ಅಂತಂದರೆ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ. ಸೊ ಇವಾಗ ಫಸ್ಟ್ ಬಟ್ಟೆ ಇದನ್ನು ನಾಳೆಲ್ಲ ನಾಡಿದ್ದು ಹಾಕೊಂಡು ನೋಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಬ್ಯಾಗ್ ಆ್ಯಕ್ಚುಲಿ. ಸೊ ನನಗೊಂದು ಹ್ಯಾಂಡ್ ಬ್ಯಾಗ್ ಬೇಕಿತ್ತು ಡ್ಯೂರಿಂಗ್ ಮೈ ಇಂಟರ್ನ್ಯಾಷನಲ್ ಟ್ರಿಪ್. ದಿಸ್ ಇಸ್ ದಟ್ ಒನ್ ಬ್ಯಾಗ್ ನಾನು ಇವು ತುಂಬ ಯೂಸ್ ಮಾಡೋದು ಅಂತ ಹೇಳ್ಬೋದು. ನಾಟ್ ಬ್ಯಾಡ್ ಅಂತಂದರೆ ಹಿಂಗೆ ಬರುತ್ತೆ, ಹಿಂಗೆ ಹಾಕೊಳ್ಳೋದು. ನಾನು ಇನ್ನೊಂದು ಸ್ವಲ್ಪ ದೊಡ್ಡದಾಗಿರುತ್ತೆ ಬ್ಯಾಗ್ ಅಂದ್ಕೊಂಡಿದ್ದೆ, ಬಟ್ ಅಷ್ಟು ದೊಡ್ಡದಾಗಿಲ್ಲ. ಬಟ್ ಇಟ್ಸ್ ಓಕೆ. ವಾಟ್ ಡು ಯು ಥಿಂಕ್? ಸ್ವಲ್ಪ ಚಿಕ್ಕದಾಯ್ತು ಅನ್ಸುತ್ತಲ್ಲ, ಚಿಕ್ಕ ಮಕ್ಕಳು ಬ್ಯಾಗ್ ಇದ್ದಂಗಿದೆ. ಚೆನ್ನಾಗಿ ಕಾಣಿಸ್ತಿದ್ಯಾ? ಏನು ಅನ್ನಿಸ್ತದೆ ನಿಮಗೆ ಕಮೆಂಟ್ ಮಾಡಿ. ನಾಟ್ ಬ್ಯಾಡ್. ಸೊ ಓಕೆ, ಟ್ರಿಪ್ಪಿಂಗ್ ಮಾತ್ರ ಯೂಸ್ ಮಾಡೋಣ, ಆನಂದಿಸಾಗೋಣ. 1 2 3 4 5 6 ಗೈಸ್, ನಾನು ಏನು ಆರ್ಡರ್ ಮಾಡಿದ್ದು ನನಗೆ ಗೊತ್ತಿಲ್ಲ. 8 ಆ್ಯಂಡ್ 9 ಟೋಟಲಿ ಎಷ್ಟೊಂದು ಆರ್ಡರ್ ಮಾಡಿದ್ದೀನಿ ಗೈಸ್. ನನಗೆ ಗೊತ್ತಿಲ್ಲ ನಾನು ಎಷ್ಟೊಂದು ಆರ್ಡರ್ ಮಾಡಿದ್ದೀನಿ ಅಂತ. ಇವಾಗ ಒಂದೊಂದಾಗಿ ಅನ್ಬಾಕ್ಸ್ ಮಾಡೋಣ ಏನೇನು ಮಾಡಿದ್ದೀನಿ ಅಂತ. ಇಷ್ಟೊಂದು ಐಟಮ್ಸ್ ಇದೆ ಅಂತ ಗೊತ್ತಿದ್ರೆ ಸಪ್ರೇಟ್ ವೀಡಿಯೋನ ಮಾಡ್ಬಿಡ್ತಿದ್ದೆ. ದಿಸ್ ಇಸ್ ಮೋರ್ ಲೈಕ್ ಅ ಜಿಮ್ ಟಾಪ್ ಥರ, ಕ್ರಾಪ್ ಟಾಪ್ ಥರ. ಗೊತ್ತಿರೋ ಹಾಗೆ ನನ್ನ ಫುಲ್ ಸ್ಲೀವ್ಸ್ ಅಂದರೆ ತುಂಬ ಇಷ್ಟ. ಇವಾಗ ನನ್ನ ಪ್ರಕಾರ ಈ ವಿಡಿಯೋದಲ್ಲಿ ನಿಮಗೆ ಹಂಗೆ ತೋರಿಸ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕೊಂಡು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಡಾರ್ಕ್ ಕಲರ್ಸು ನನ್ನ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಜಿಮ್ಮಿಗೆ ಇರಲಿಲ್ಲ, ಸೊ ಹಾಗಾಗಿ ಜಿಮ್ಮಿಗೆ
ನನ್ನ ಫ್ಯಾಷನ್ ಸ್ಟೈಲ್ ಕೂಡ ಚೇಂಜ್ ಆಗ್ತಿದೆ ಆಸ್ ಐಮ್ ಗ್ರೋಯಿಂಗ್ ಅಪ್ ಆ್ಯಂಡ್ ಇವಾಲ್ವಿಂಗ್. ಸೊ ಹಾಗಾಗಿ ಇದು ಹೇಗೆ ಕಾಣಿಸುತ್ತೆ ಅಂತ ನಾಳೆ ಹಾಕೊಂಡು ತೋರಿಸ್ತೀನಿ. ಇದು ನೋಡೋಣ ಇದರಲ್ಲಿ ಏನಿದೆ ಅಂತ. ಓಕೆ, ಇದು ಕೂಡ ಜಿಮ್ಮಿಗೆ ಆರ್ಡರ್ ಮಾಡಿದ್ದೀನಿ ಗೈಸ್. ನಾನು ಎಷ್ಟು ಹುಚ್ಚಿ ಆಗ್ಬಿಟ್ಟಿದ್ದೀನಿ ಅಂತಂದರೆ ಇಟ್ಸ್ ನಾಟ್ ಇವನ್ ಜಿಮ್ ಎನಿಮೋರ್. ಇಟ್ಸ್ ಲೈಕ್ ಅ ಫ್ಯಾಷನ್ ಶೋ ಪ್ಲಾಟ್ಫಾರ್ಮ್ ಫಾರ್ ಮೀ. ಎವ್ರಿ ಡೇ ಐ ವಿಲ್ ಡೂ ಫ್ಯಾಷನ್ ಶೋ ಇನ್ ಜಿಮ್. ಸೊ ಇದು ಹಿಂದೆಗಡೆ ಇಟ್ಸ್ ಮೋರ್ ಲೈಕ್ ಅ ಜಂಪ್ ಸೂಟ್. ಇಟ್ಸ್ ಲೈಕ್ ಅ ಲೋ ಬ್ಯಾಕ್ ಇದೆ ಗೈಸ್. ಇದಕ್ಕೆ ನಾನು ಯಾವ ಥರ ಸ್ಪೋರ್ಟ್ಸ್ ಬ್ರಾ ಹಾಕಬೇಕು ಗೊತ್ತಿಲ್ಲ ಇವಾಗ ನನಗೆ, ಬಿಕಾಸ್ ದೇ ಹ್ಯಾವ್ ನಾಟ್ ಇವನ್ ಗಿವನ್ ದಿಸ್ ಪ್ಯಾಡೆಡ್. ಸೊ ಐ ನೀಡ್ ಟು ಫಿಗರ್ ದಿಸ್ ಔಟ್, ಯಾವ ಥರ ಏನು ಹಾಕೋಬೇಕು ಒಳಗಡೆ ಅಂತ ಹೇಳ್ಬಿಟ್ಟು. ಸೊ ಹಿಂದೆಗಡೆ ಈ ಥರ ಡಿಸೈನ್ ಕೊಟ್ಟಿದ್ದಾರೆ ಆ್ಯಂಡ್ ಐ ಡೋಂಟ್ ನೋ, ಇದು ಲೂಸ್ ಆಗ್ಬೋದು ಅನ್ನಿಸ್ತಿದೆ ನನಗೆ. ಯಾಕೋ ಎಮ್ ಆರ್ಡ್ರ್ ಮಾಡಿದ್ದೀನಿ ನನ್ನ ಸೈಜು. ನನ್ನ ಪ್ರಕಾರ ಯಾಕೋ ಲೂಸ್ ಆಗ್ಬೋದು ಅನ್ನಿಸ್ತಿದೆ. ಸೊ ಹಾಗಾಗಿ ನಾಳೆ ಹಾಕೊಂಡು ನೋಡಿ ಸೈಜ್ ಆಗಲಿಲ್ಲ ಅಂತಂದ್ರೆ ರಿಟರ್ನ್ ಮಾಡಬೇಕು. ಆ್ಯಂಡ್ ಬ್ಲ್ಯಾಕ್ ಈಸ್ ಮೈ ಕಲರ್ ಆಸ್ ಯು ಕ್ಯಾನ್ ಸಿ. ಇದೊಂದು ಹೇರ್ ಬ್ಯಾಂಡ್ ನಾನು ನಾಳೆನೇ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಇವಾಗ ತೋರ್ಸಕ್ಕೆ ಹೋಗಲ್ಲ. ಇದರಲ್ಲಿ ಒಂದು ಟಾಪ್ ಇದೆ ಆಯಿತಾ. ಟಾಪ್ ನೋಡೋಕೆ ಹೆಂಗಿದೆ ಅಂತಂದರೆ ಇಟ್ ಲುಕ್ಸ್ ಲೈಕ್ ಅ ಕರ್ಚೀಫ್ ಪ್ಯಾಟ್ರನ್. ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಟ್ ಆಲ್ಸೋ ಹ್ಯಾಸ್ ಅ ಮಿನಿ ಬೆಲ್ಟ್ ಥರ ಇದೆ. ಪ್ರಿಟಿ ಮಚ್ ಲೈಕ್ ದಿಸ್ ಐ ಗೆಸ್. ಸೊ ಯಾ, ಪ್ರಿಟಿ ಮಚ್ ಲೈಕ್ ದಿಸ್. ಸ್ವಲ್ಪ ಲೂಸ್ ಇರೋಂಗಿದೆ. ನಾನು ಏನು ಸೈಜ್ ಆರ್ಡ್ರ್ ಮಾಡಿದ್ದೀನಿ ಅಂತ ನನಗೆ ಅರ್ಥ ಆಗ್ತಿಲ್ಲ ಗೈಸ್. ಓಕೆ, ಇದು 2 ಎಮ್ ಬಂದುಬಿಟ್ಟಿದೆ. ಸೊ ಐ ಥಿಂಕ್ ದಿಸ್ ಇಸ್ ಆಲ್ಸೋ ಲೂಸ್. ಇದನ್ನು ನಾನು ಎಕ್ಸ್ಚೇಂಜ್ ಮಾಡಬೇಕಾಗುತ್ತೆ ಸೈಜ್ನ. ನಾಳೆ ಒಂದ್ಸಲ ಹಾಕಿ ತೋರಿಸ್ತೀನಿ ಸರಿ ಹೋಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಹಾಕೊಂಡ್ಮೇಲೆ ಕರೆಕ್ಟಾಗಿ ಗೊತ್ತಾಗುತ್ತೆ. ಅಲ್ಲಿ ತನಕ ಐಡಿಯಾನೇ ಸಿಗಲ್ಲ ಹೆಂಗಿದೆ ಏನು ಅಂತ. ಇದ್ರಲ್ಲಿ ಏನು ಕೊಟ್ಟವ್ರೆ ಅಂತ ಗೊತ್ತಿಲ್ವಲ್ಲ, ನನಗೆ ಗೊತ್ತಿಲ್ಲ ನಾನು ಏನೇನು ಹಾಕಿದ್ದೀನಿ ಇದ್ರೊಳಗೆ ಅಂತ ಹೇಳ್ಬಿಟ್ಟು. ಇಟ್ಸ್ ಲೈಕ್ ತುಂಬ ಸಲ ಬೋರ್ ಆದಾಗ ಆ್ಯಪಿಗೆ ಹೋಗ್ಬಿಟ್ಟು ಸುಮ್ಮನೆ ಕಾರ್ಟಿಗೆ ಹಾಕ್ಬಿಟ್ಟು ಇಟ್ಬಿಡೋದು, ಆಮೇಲೆ ತೊಗೋಬೇಕು ಅನ್ಸ್ದಾಗ ತೊಗೊಳ್ಳೋದು. ಇದರಲ್ಲಿ ಏನಿದೆ ಅಂತ ನೋಡುವ ಸಮಯ. ಆ್ಯಕ್ಚುಲಿ 2 ಐಟಮ್ಸ್ ಇದೆ. ಒಂದು ಬಂದ್ಬಿಟ್ಟು ಇಯರಿಂಗ್ಸು ಆ್ಯಂಡ್ ಒಂದು ಬಂದ್ಬಿಟ್ಟು ಇಟ್ಸ್ ಲೈಕ್ ಎ ಹೇರ್ ಕ್ಲಿಪ್. ನನಗೆ ತಡ್ಕೊಳಕ್ಕಾಗ್ತಿಲ್ಲ. ಸೊ ಹಾಗಾಗಿ ಇದೇ ವಿಡಿಯೋಲಿ ತೋರಿಸ್ಬಿಡ್ತೀನಿ ಇದೊಂದು ಐಟಮ್ನ. ನಾಳೆನೂ ತೋರಿಸ್ತೀನಿ, ಬಟ್ ಇದರಲ್ಲೂ ನೋಡಿ ಓಕೆನಾ. ಇದರಲ್ಲಿ ಏನಿದೆ ಅಂತಂದರೆ ನಾನು ರೀಸೆಂಟಾಗಿ ಒಂದು ಶಾಪಿಂಗ್ ಮಾಡಿದ್ದೆ ಟಾಪು. ಸೊ ದಿಸ್ ಇಸ್ ಗೋಣ ಬಿ ಅ ಮ್ಯಾಚಿಂಗ್ ವಿತ್ ದಟ್ ಒನ್. ಇಟ್ ವಿಲ್ ಶೋ ಯು. ಓಕೆ, ಇದು ಡ್ಯಾಮೇಜ್ ಆಗಿದೆಯೋ ಇರೋದು ಹೆಂಗೋ ಗೊತ್ತಿಲ್ಲ. ಸೊ ಪ್ರಾಬಬ್ಲಿ ಇಟ್ಸ್ ಗೋಣ ಬಿ ಲೈಕ್ ದಿಸ್. ಸೊ ತುಂಬ ಇಷ್ಟಪಟ್ಟು ಆರ್ಡರ್ ಮಾಡಿದ್ವಿ. ಯು ನೋ ಐ ಲವ್ ಬಟರ್ಫ್ಲೈಸ್. ಯು ಕ್ಯಾನ್ ಸಿ ಮೈ ಟ್ಯಾಟೂಸ್, ಲೈಕ್ ಹೌ ಮೆನಿ ಲೈಕ್ ಬಟರ್ಫ್ಲೈಸ್ ಐ ಹ್ಯಾವ್. ಸೊ ನನಗೆ ಆ್ಯಕ್ಚುಲಿ ಕಲರ್ ಬಟರ್ಫ್ಲೈ ಮಾಡಿಸ್ಕೋಬೇಕಂತಿತ್ತು, ಎಕ್ಸಾಕ್ಟ್ಲಿ ಲೈಕ್ ದಿಸ್. ಸೊ ವೆನ್ ಐ ಸಾ ದಿಸ್ ಆಮೇಲೆ ನಾನು ಈ ಥರ ಟ್ಯಾಟೂ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೆ, ಅದೇ ಕಲರ್ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ಐ ಆರ್ಡರ್ಡ್ ದಿಸ್. ಸೋ ಬ್ಯೂಟಿಫುಲ್ ರೈಟ್, ಸೋ ಬ್ಯೂಟಿಫುಲ್. ಓಕೆ, ಇಲ್ಲಿ ನೋಡಿಲಿ, ಇದು ಒಂದು ಟಾಪು. ಇದನ್ನ ಜಿಮ್ಗೂ ಕೂಡ ಯೂಸ್ ಮಾಡ್ಬೋದು. ಇಟ್ಸ್ ಲೈಕ್ ನಾರ್ಮಲಿ ಜೀನ್ಸ್ ಮೇಲೆ ಕೂಡ ಹಾಕೋಬೋದು ಆ ಥರ ಟಾಪು. ಇದು ಕೂಡ ತುಂಬ ದಿನ ಕಾಟಲ್ಲಿ ಇಟ್ಟಿದ್ದೆ ನಾನು. ಇದು ಮೆಟೀರಿಯಲ್ ಬೇರೆ ಥರ ಬರುತ್ತೆ ಅಂದ್ಕೊಂಡಿದ್ದೆ, ಬಟ್ ಇಟ್ ಈಸ್ ನೈಸ್ ಫಾರ್ ಜಿಮ್ ಗೈಸ್. ಬಟ್ಟೆ ಜಿಮ್ಮಿಗೆ ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಇದು ಜಿಮ್ ಮೆಟೀರಿಯಲ್ ಥರ. ಐ ಟೋಟಲಿ ಲವ್ಡ್ ಇಟ್. ಇಬ್ಬರು ಕೂಡ ಫೋಟೋ ಇಲ್ಲ ಹಾಕ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ. ಐ ಥಿಂಕ್ ಇದು ಕರೆಕ್ಟಾಗಿ ಆರ್ಡರ್ ಮಾಡಿದ್ದೀನಿ ಅನ್ಸುತ್ತೆ. ನನ್ನ ಸೈಜ್ ಎಮ್ ಇದೆ, ಬಟ್ ನನ್ನ ಪ್ರಕಾರ ಎಮ್ ವುಡ್ ಬಿ ಡೀಸೆಂಟ್ ಫಾರ್ ಮಿ ಇನ್ ದಿಸ್. ಈ ಒಂದು ಪ್ಯಾಂಟಿಂದು ಕ್ವಾಲಿಟಿ ಬೇರೆ ಥರ ಎಕ್ಸ್ಪೆಕ್ಟ್ ಮಾಡಿದ್ದೆ. ದಿಸ್ ವಾಸ್ ನಾಟ್ ದ ಕ್ವಾಲಿಟಿ ದಟ್ ಐ ವಾಸ್ ಎಕ್ಸ್ಪೆಕ್ಟಿಂಗ್. ಆಮೇಲೆ ಲಿಟಲ್ ಡಿಸಪಾಯಿಂಟೆಡ್ ಅಂತಲೇ ಹೇಳ್ಬೋದು. ಬಟ್ ಡಿಸಪಾಯಿಂಟ್ ಆಗೋಕ್ಕಿಂತ ಮುಂಚೆ ನಾಳೆ ಒಂದ್ಸಲ ಹಾಕೊಂಡು ನೋಡಿದ್ರೆ ಚೆನ್ನಾಗಿರುತ್ತೆ. ಐ ಥಿಂಕ್ ಇಟ್ ಈಸ್ ಟೂ ಸೂನ್ ಟು ಜಡ್ಜ್. ಸ್ವಲ್ಪ ಎಲಾಸ್ಟಿಕ್ ಥರ ಕೊಟ್ಟಿದ್ದಾರೆ. ನನಗೆ ಈ ಥರ ಮೆಟೀರಿಯಲ್ ತುಂಬ ಲಾಂಗ್ ಲಾಸ್ಟಿಂಗ್ ಇರಲ್ಲ ಅಂತ ಅನ್ಸುತ್ತೆ. ಹವೆವರ್ ನಾಳೆ ಒಂದ್ಸಲ ಹಾಕ್ಕೊಂಡು ನೋಡೋಣ. ಸೊ ಇದ್ರದ್ದು ಎಸ್ಸೆ ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ಐ ಲೈಕ್ ಗ್ರೇ ಕಲರ್ಸ್ ದೀಸ್ ಡೇಸ್. ಐ ಡೋಂಟ್ ನೋ ವೈ, ಬಟ್ ತುಂಬ ಇಷ್ಟ ಆಗುತ್ತೆ ಗ್ರೇ ಕಲರ್ಸ್. This is the last outfit of this packing. This is a party dress. Like it's completely backless ಅಂತ ಹೇಳ್ಬೋದು. I don't know why I have started liking backless dresses. So actually ನನಗಿದು ಫ್ರಂಟ್ ಇನ್ ಡಿಸೈನ್ ಇಷ್ಟ ಇದೆ. ತುಂಬ ವಿ ಇದೆ, ಬಟ್ ತುಂಬ ಲೋ ನೆಕ್ ಇದೆ. ಯೂಶ್ವಲಿ ನಾನು ಈ ಥರ ಯಾವತ್ತೂ ಟ್ರೈ ಮಾಡಿಲ್ಲ. ಟ್ರೈ ಮಾಡೋಣ ಅಂತ ಆರ್ಡರ್ ಮಾಡಿದ್ದೀನಿ. ಇಫ್ ಇಟ್ ಡಸಂಟ್ ಲುಕ್ ನೈಸ್ ಪ್ರಾಬಬ್ಲಿ ನಾನು ರಿಟರ್ನ್ ಮಾಡ್ತೀನಿ. ಜಂಪ್ ಸೂಟ್ ಥರನೇ ಆ್ಯಸ್ ಯು ಗೈಸ್ ಕ್ಯಾನ್ ಸಿ. ಹಿಂಗೆ ಕಾಣಿಸ್ತದಲ್ವ. ಸೊ ದಿಸ್ ಇಸ್ ದ ನೆಕ್. ಸೊ ಮೋಸ್ಟ್ಲಿ ಹಿಂಗೆ ಬರುತ್ತೆ ಹಾಲ್ಟ್ ನೆಕ್ಕಲ್ಲಿ. ಯಾ ಗೈಸ್, ಐ ಥಿಂಕ್ ದಟ್ಸ್ ಮೋಸ್ಟ್ ಆಫ್ ಇಟ್. ಐ ಥಿಂಕ್ ಇನ್ನೂ 1-2-3 ಬಟ್ಟೆನ ಬರ್ಬೇಕು ಅನ್ಸುತ್ತೆ. ಐ ಥಿಂಕ್ 1-2 ಬಟ್ಟೆಗಳು ಕೂಡ ನಾನು ಆರ್ಡರ್ ಮಾಡಿದ್ದಲ್ಲಿ ಕ್ಯಾನ್ಸಲ್ ಆಯಿತು. ಸೊ ಹವೆವರ್ ದಟ್ ಈಸ್ ಆಲ್ ಆಫ್ ಇಟ್. ಆ್ಯಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.